ಮಾಜಿ ಡಾನ್ ಮುತ್ತಪರೈ ಅವರ ಮಗ ರಿಕಿರೈ ಅವರ ವಿಚಾರವನ್ನ ನೋಡ್ತಾ ಹೋಗೋಣ. ರಿಕಿರೈ ಮೇಲಿನ ಗುಂಡಿನ ದಾಳಿ ಪ್ರಕರಣ ಏನಿತ್ತು, ರಿಕಿರೈ ಹೇಳಿಕೆಯನ್ನ ಪೊಲೀಸರು ಇದೀಗ ಪಡೆದುಕೊಂಡಿದ್ದಾರೆ. ಅವರ ಚಿಕ್ಕಮ್ಮ ಅನುರಾಧ ಮೇಲೆಯೇ ಅನುಮಾನ ಇದೆ. ಅವರ ಚಿಕ್ಕಮ್ಮ ಅನುರಾಧ ಮೇಲೂ ಕೂಡ ಅನುಮಾನ ಇದೆ ಅನ್ನುವಂಥದ್ದು ಹಳೆ ಸುದ್ದಿ, ನಿಮಗೆಲ್ಲ ಗೊತ್ತಿತ್ತಲ್ವಾ. ಬಟ್ ಈಗ ಅಪ್ಡೇಟ್ ಹೇಳ್ತೀವಿ ಕೇಳಿ. ರಿಕಿರೈ ಅವರ ಗನ್ಮ್ಯಾನ್ ಮೇಲೆಯೂ ಕೂಡ ಅನುಮಾನ ಇದೆ. ಈಗ ಬಿಡದಿ ಫಾರ್ಮ್ ಹೌಸ್ ನಲ್ಲಿ ಇದ್ದವರ ವಿಚಾರಣೆಯಲ್ಲಿ ಪೊಲೀಸರು ತೊಡಗಿದ್ದಾರೆ. ಘಟನಾ ವೇಳೆ ಫಾರ್ಮ್ ಹೌಸ್ ನ ಬಳಿ ಬಿಸಾಕಿದ್ದಂತಹ ಮೊಬೈಲ್ ಪೊಲೀಸರಿಗೆ ಸಿಕ್ಕಿದೆ. ಬಟ್ ಮೊಬೈಲ್ ನಲ್ಲಿ ಏನು ಇಲ್ಲ ಅಂದ್ರೆ ಪೊಲೀಸರ ಇನ್ವೆಸ್ಟಿಗೇಷನ್ ಅನ್ನ ದಾರಿ ತಪ್ಪಿಸುವ ಪ್ರಯತ್ನ. ಪೊಲೀಸರು ಬಿಡ್ತಾರಾ? ಇಂಥದ್ದು ಎಷ್ಟೆಷ್ಟು ನೋಡಿರ್ತಾರ ಅವರು. ಪೊಲೀಸರ ಗಮನವನ್ನ ಬೇರೆ ಕಡೆಗೆ ಸೆಳೆಯುವಂತಹ ಯತ್ನ ಆಗಿದೆ. ಹೇಳಿಕೆಯನ್ನ ಇದೀಗ ರಾಮನಗರ ಡಿವೈಎಸ್ಪಿ ದಾಖಲು ಮಾಡಿಕೊಂಡಿದ್ದಾರೆ ಮತ್ತು ಸಂಜೆ ಒಳಗೆ ಪ್ರಮುಖ ಮಾಹಿತಿ ಸಿಗುವಂತಹ ನಿರೀಕ್ಷೆಯಲ್ಲಿದ್ದಾರೆ ಮತ್ತು ಸಾಧ್ಯತೆ ಬಗ್ಗೆ ಕೂಡ ಮಾತನಾಡಲಾಗ್ತಾ ಇದೆ. ಎನಿವೆ, ಅನುಮಾನ ಇದ್ದಿದ್ದು ಸುಪಾರಿ ಯಾರು ಕೊಟ್ರು ಅನ್ನುವಂಥದ್ದಕ್ಕಿಂತ ಹೆಚ್ಚಾಗಿ ಜೊತೆಲಿದ್ದವ್ರು ಯಾರು ಹಾಕೊಟ್ರು, ಅವ್ರು ಎಲ್ಲಿ ಹೋಗ್ತಾರೆ, ಎಷ್ಟೊತ್ತಿಗೆ ಹೋಗ್ತಾರೆ, ಮಧ್ಯರಾತ್ರಿಯೇ ಮನೆಯಿಂದ ಯಾಕೆ ಹೊರಗೆ ಬರ್ತಾರೆ, ಮತ್ತು ಆ ಕ್ಷಣದಲ್ಲೇ ಗನ್ಮ್ಯಾನ್ಗಳು ಸುತ್ತಮುತ್ತ ಯಾರು ಜಾಸ್ತಿ ಯಾಕಿರಲ್ಲ, ಜೊತೆಗೆ ಬುಲೆಟ್ ಪ್ರೂಫ್ ವೆಹಿಕಲ್ ನ ಅವಾಗ ಬಳಸಿಲ್ಲ. ಸೊ ಪಕ್ಕಾ ಪ್ರೀ ಪ್ಲಾನ್ ಜೊತೆಲಿದ್ದವರೇ ಹಾಕೊಟ್ಟಿದ್ದಾರೆ ಅಂತ. ಇದನ್ನ ನೀವು ನಿನ್ನೆಯಿಂದಲೂ ಕೂಡ ನಿಮ್ಮ ಗ್ಯಾರಂಟಿಲಿ ನಾವು ಹೇಳ್ಕೊಂಡು ಬಂದಿದ್ವಿ. ಪಕ್ಕದಲ್ಲಿದ್ದವ್ರೆ ಅಥವಾ ಜೊತೆಲಿದ್ದವ್ರೆ ಯಾರೋ ಹೊಂಚನ್ನ ಹಾಕಿದ್ದಾರೆ, ಸುಪಾರಿ ಕೊಡುವಂತವ್ರಿಗೆ ಸಪೋರ್ಟ್ ಮಾಡಿದ್ದಾರೆ, ವಿಚಾರವನ್ನ ಲೀಕ್ ಮಾಡಿದ್ದಾರೆ ಅಂತ. ವಿಷಯ ಅಲ್ಲಿಗೆ ಹೋಗಿ ತಲುಪ್ತಾ ಇದೆ ನೋಡಿ. ರಿಕಿರೈ ಕೇಸ್ನಲ್ಲಿ ಈಗ ಹಲವು ಅನುಮಾನಗಳು ಶುರುವಾಗಿದೆ. ಒಂದು ಕಡೆ ಅವರು ಆಸ್ಪತ್ರೆಯ ಬೆಡ್ ಮೇಲೆ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಳ್ತಾ ಇದ್ದಾರೆ. ಪೊಲೀಸರು ಅವರ ಸ್ಟೇಟ್ಮೆಂಟ್ ಅನ್ನ ಕೂಡ ದಾಖಲು ಮಾಡ್ಕೊಳ್ತಾ ಇದ್ದಾರೆ. ಸ್ಟೇಟ್ಮೆಂಟ್ ಅಂದ್ರೆ ಏನು, ಅನುಮಾನ ಯಾರ್ಯಾರ ಮೇಲಿದೆ ಮತ್ತು ನಿಮಗೆ ಜೀವ ಬೆದರಿಕೆ ಇತ್ತಾ, ನಿಮ್ಗೆ ಅನುಮಾನ ಇತ್ತಾ, ಇಂಥದ್ದೇನಾದ್ರೂ ಒಂದು ಆಗಬಹುದು ಅಂತ ನಿರೀಕ್ಷೆ ಇತ್ತಾ, ಹೌದು ಅನ್ನೋದಾದ್ರೆ ಯಾವ ವಿಚಾರಕ್ಕೆ ಮತ್ತು ಯಾರ ಮೇಲೆ, ಆಮೇಲೆ ನೀವು ಇಷ್ಟಿಷ್ಟೊತ್ತಿಗೆ ಹೊರಗೆ ಹೋಗ್ತೀರಿ ಅಂತೆಲ್ಲ ಯಾರು ಲೀಕ್ ಮಾಡಿರ್ಬೋದು ಅಂತ. ಗನ್ಮ್ಯಾನ್ ಮೇಲೆ ಹೋಗ್ತಾ ಇದೆ ಈಗ. ಅನುಮಾನದ ಕೈ ಅಥವಾ ಅನುಮಾನದ ಕಂಗಳು ಗನ್ಮ್ಯಾನ್ ಮೇಲೆ. 4 ದಿನಗಳಿಂದ ಬರೀ ರಿಕಿರೈ ಮಾತ್ರ ವಿಚಾರಣೆ ಆಗ್ತಾ ಇದೆ ಮತ್ತು ರಿಕಿರೈ ಜೊತೆಗಿದ್ದವರು ಮಾತ್ರ ವಿಚಾರಣೆ ಆಗ್ತಾ ಇದೆ. ಬಟ್ ಎಫ್ಐಆರ್ ನಲ್ಲಿ ದಾಖಲಿಸಿರುವ ಆರೋಪಿಗಳ ವಿಚಾರಣೆ ಇನ್ನೂ ಇಲ್ಲ. ಯಾಕೆ? A1, A2, A3, A4 ಅಂತ ದಾಖಲು ಮಾಡಿದಾರಲ್ಲ. ಅನುರಾಧ ಇದ್ದಾರೆ, ಇನ್ನೊಂದು 3 ಜನದ ಹೆಸರಿದೆ. A1 ಆರೋಪಿ ರಾಕೇಶ್ ಮಲ್ಲಿ, A2 ಅನುರಾಧ, A3 ನಿತೀಶ್ ಶೆಟ್ಟಿ, A4 ವೈದ್ಯನಾಥನ್. ಇವ್ರುಗಳು ಎಲ್ಲಿದ್ದಾರೆ? ಇವ್ರ ಪಾತ್ರ ಏನು ಅಂತ ಗೊತ್ತಾಗ್ಬೇಕು ಅಂದ್ರೆ ವಿಚಾರಣೆ ಮಾಡಬೇಕು. ವಿಚಾರಣೆ ಆಗ್ಬೇಕು ಅಂದ್ರೆ ಇವರು ಕಸ್ಟಡಿಗೆ ತಗೋಬೇಕು, ಅರೆಸ್ಟ್ ಮಾಡಬೇಕು. ಎಲ್ಲಿದ್ದಾರೆ ಆರೋಪಿಗಳು? ಎಸ್ಕೇಪ್ ಏನಾದ್ರು ಆಗಿದಾರಾ? ಅವ್ರನ್ನ ಹುಡುಕುವಂತಹ ಕೆಲಸ ಆಗ್ತಾ ಇದೆಯಾ? ನಿಗೂಢವಾಗಿದೆ ಎಲ್ಲವೂ. ಆರೋಪಿಗಳ ವಿಚಾರಣೆಯಲ್ಲೂ ಕೂಡ ಹತ್ತು ಹಲವು ಅನುಮಾನಗಳಿದೆ. ಈಗ ಒಂದು ಎಫ್ಐಆರ್ ಆದ ತಕ್ಷಣ ಅರೆಸ್ಟ್ ಮಾಡಬೇಕು ಅಂತ ಏನಿಲ್ಲ. ಮೊದಲನೇದಾಗಿ ಅವರಿಗೆ ನೋಟಿಸ್ ಸರ್ವ್ ಮಾಡ್ತಾರೆ ಅಥವಾ ಇಶ್ಯೂ ಮಾಡ್ತಾರೆ. ಆ ನೋಟಿಸ್ ಇವರಿಗೆ ಸಿಕ್ಕಿ ಇವರೆಲ್ಲಾದ್ರೂ ಔಟ್ ಆಫ್ ಸ್ಟೇಷನ್ ಅಂದ್ರೆ ಬೇರೆ ರಾಜ್ಯದಲ್ಲೋ ಬೇರೆ ದೇಶದಲ್ಲೋ ಇದ್ದಾರೆ ಅಂದ್ರೆ, ಬೇರೆ ದೇಶ ಬೇರೆ ರಾಜ್ಯ ಅಂದ್ರೆ ಒಂದು 5 ದಿನಗಳ ಕಾಲ ಅವಕಾಶ ಕೊಡ್ತಾರೆ, ಟೈಮ್ ಕೊಡ್ತಾರೆ. ಇಲ್ಲೇ ಇದ್ದಾರೆ ಅಂದ್ರೆ ಒಂದು 3 ದಿನದೊಳಗೆ ಬರಬೇಕು. ಇಷ್ಟನೇ ದಿನ ಇಷ್ಟು ಗಂಟೆ ಒಳಗೆ ಬನ್ನಿ, ನೀವು ಹಾಜರಾಗಬೇಕು ಅಂತ. ಅದ್ರ ಮೇಲೂ ಒಂದೊಂದ್ಸಲ ಪೊಲೀಸರು ಫೋರ್ಸ್ ಆಗಿ ಅರೆಸ್ಟ್ ಮಾಡ್ಬೋದು. ಯಾವಾಗ? ಆರೋಪಿಗಳ ಅಥವಾ ಆರೋಪ ಯಾರು ಹೊತ್ತಿರ್ತಾರೆ ಅಂಥವ್ರಗಳ ಮೇಲೆ ಅನುಮಾನ ಇದ್ರೆ, ಅವ್ರು ಎಸ್ಕೇಪ್ ಆಗ್ತಾರೆ ಅನ್ನುವಂತಹ ಅನುಮಾನ ಇದ್ರೆ ಕಣ್ತಪ್ಪಿಸ್ಕೋಬಹುದು ಅಥವಾ ಸಾಕ್ಷಿ ನಾಶ ಮಾಡ್ಬೋದು, ನಮ್ಮ ತನಿಖೆಗೆ ಸಮಸ್ಯೆ ಆಗ್ಬೋದು ಅಂತ ಅನುಮಾನ ಇದ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ತಾರೆ. ಬಟ್ ಇಲ್ಲ, ಆಗಿಲ್ಲ. ಹಾಗೆ ಯಾಕೆ ಅನ್ನುವಂಥದ್ದು ಪ್ರಶ್ನೆ ಎಲ್ಲವೂ ಕುತೂಹಲದಿಂದ ಕಾಣ್ತಾ ಇದೆ ಸದ್ಯ. ರಿಕಿರೈ ಹಾಗೂ ಜೊತೆಗಿದ್ದವ್ರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಮಾಡಲೇಬೇಕು ಅಂದ್ರೆ ಅನುಮಾನವನ್ನ ಒಂದು ಕ್ಲಿಯರ್ ಮಾಡ್ಕೊಳ್ಳೋಕೆ ಪೊಲೀಸರು ಮೊದಲಿಗೆ ಅವರ ಕಾರ್ ಡ್ರೈವರ್ ಜೊತೆಗೆ ಯಾರೆಲ್ಲ ಇದ್ರು, ರಿಕಿರೈ ಇವ್ರುಗಳ ವಿಚಾರಣೆ ಮಾಡ್ತಾ ಇದ್ದಾರೆ. ಬಟ್ ಇನ್ನು ನೋಟಿಸ್ ಸರ್ವ್ ಆಗಿಲ್ವಾ ಅಥವಾ ಸಿಕ್ಕಿದ್ರೂ ಕೂಡ ಅವ್ರು ಬಂದು ವಿಚಾರಣೆಗೆ ಹಾಜರಾಗಿಲ್ವಾ ಪ್ರಶ್ನೆ ಇದೆ. A1 ಆರೋಪಿ ರಾಕೇಶ್ ಮಲ್ಲಿ, A2 ಆರೋಪಿ ಅನುರಾಧ, A3, A4 ಹೀಗೆ 4 ಜನರ ಮೇಲೆ ಈಗ ವಿಚಾರಣೆಯ ತೂಗುಕತ್ತಿ ನೇತಾಡ್ತಾ ಇದೆ.
ಓಕೆ, ಮಾಜಿ ಡಾನ್ ಮುತ್ತಪ್ಪ ರೈ ಅವರ ಮಗ ರಿಕ್ಕಿ ರೈ ಮೇಲೆ ಫೈರಿಂಗ್ ಆಗಿತ್ತು. ಫೈರಿಂಗ್ ಆದ ನಂತರ ಅವರು ಆಸ್ಪತ್ರೆ ಸೇರಿದ್ದಾರೆ. ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಸ್ಥಳ ಮಹಜರಾಗಿದೆ. ಅವರ ಡ್ರೈವರ್ನ ಸ್ಟೇಟ್ಮೆಂಟ್ ಅನ್ನು ಕೂಡ ಪಡೆದುಕೊಂಡಿದ್ದಾರೆ. ರಿಕ್ಕಿ ರೈ ಡ್ರೈವರ್ ಈಗ ಕೇಸನ್ನ ಕೂಡ ಅಂದ್ರೆ FIR ಮಾಡಿ ಬಂದಿದ್ದಾರೆ. FIR ಅಲ್ಲಿ 4 ಜನರ ಹೆಸರಿದೆ. A1 ಆರೋಪಿ ರಾಕೇಶ್ ಮಲ್ಲಿ, A2 ಅನುರಾಧ, ಈಗ ಇನ್ನೂ 2 ಮೇಲೆ. ಬಟ್ ಪ್ರಶ್ನೆ, ಅವ್ರಗಳಿಗೆ ನೋಟಿಸ್ ಇಶ್ಯೂ ಆಗಿದೆಯಾ, ಯಾಕಿನ್ನೂ ಅರೆಸ್ಟ್ ಆಗಿಲ್ಲ ಅಂತ.